ಒಂದು ಭುಜದ ಮೇಲೆ ಲಲಿತಾದೇವಿ, ಎಡಭಾಗದ ಭುಜದ ಮೇಲೆ ಶ್ಯಾಮಲಾದೇವಿ, ಮಡಿಲಲ್ಲಿ ಬಾಲಾ ತ್ರಿಪುರ ಸುಂದರಿ ಕುತ್ಕೊಂಡಿರ್ತಾರೆ. ಅದರಲ್ಲೆಲ್ಲ ಬಹಳ ಮುಖ್ಯವಾಗಿ ಆ ದೇವಿನೇ ಸ್ವೀಕಾರ ಮಾಡಿರೋಂಥ ಭಾಷ್ಯ ಅಂದರೆ ಭಾಸ್ಕರಾಚಾರ್ಯರು ಬರೆದಿರ್ತಕ್ಕಂತಹ ನನ್ನ ಹೆಸರಿದು, ನನ್ನ ವಾಹನ ಇದು, ನನ್ನ ಆಯುಧ ಇದು ಅಂತ ಅವರೇ ಎಕ್ಸ್ಪ್ಲೈನ್ ಮಾಡೋರು ಹೋಗ್ತಾರೆ. ಲಲಿತಾ ಸಹಸ್ರನಾಮದ ಭಾಷೆ ಬರೆದವ್ರು ಯಾರು ಅಂತ ತಿಳಿಸ್ಕೊಡ್ಬೇಕು. ಅಮ್ಮ, ಲಲಿತಾ ಸಹಸ್ರನಾಮಕ್ಕೆ ಬಹಳಷ್ಟು ಜನ ಭಾಷ್ಯವನ್ನ ಬರೆದಿದ್ದಾರೆ. ಆದರೆ ಅದರಲ್ಲೆಲ್ಲ ಬಹಳ ಮುಖ್ಯವಾಗಿ ಆ ದೇವಿನೇ ಸ್ವೀಕಾರ ಮಾಡಿರೋಂಥ ಭಾಷ್ಯ ಅಂದರೆ ಭಾಸ್ಕರಾಚಾರ್ಯರು ಬರೆದಿರ್ತಕ್ಕಂತಹ ಸೌಭಾಗ್ಯ ಭಾಸ್ಕರ ಅನ್ನೋ ಹೆಸರಲ್ಲಿ ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ. ಇದು ಎಲ್ಲರೂ ಅಂಗೀಕರಿಸಿರುವಂತಹ ಭಾಷ್ಯ ಇದೆ. ಆಗ ಇವರು ಭಾಷ್ಯವನ್ನ ಬಹಳಷ್ಟು ಜನ ಟೀಕೆ ಮಾಡ್ತಿದ್ರು. ಅಂದರೆ ಇವರೇನು ಭಾಷ್ಯ ಬರೆದಿದ್ದಾರೆ, ಹೌದಾ ಇದೆಲ್ಲ ಅಂದರೆ ಅವಾಗೆಲ್ಲ ಯಾವುದೇ ಒಬ್ಬ ಪಂಡಿತರಾಗಲಿ, ವೇದ ಪಂಡಿತರಾಗಲಿ, ಅವರು ಕಾಶಿ ಮಹಾನಗರಕ್ಕೆ ಹೋಗಿ ಕಾಶಿಯಲ್ಲಿ ನಡೀತಕ್ಕಂತಹ ಒಂದು ವಾದಗಳಲ್ಲಿ ಪಾಲ್ಗೊಂಡು ಅವರ ಒಂದು ಅವರ ಪಾಂಡಿತ್ಯವನ್ನು ಮೆರೀತಾ ಇದ್ರು. ಅಲ್ಲಿ ಭಾಸ್ಕರಾಚಾರ್ಯರು ಭಾಷ್ಯ ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯ ಬರೆದಿದ್ದು ಕೂಡ ಕಾಶಿಯಲ್ಲೇ. ಆಗ ಅವರು ಮಹಾಚತುಷ್ಷಷ್ಟಿ ಕೋಟಿ ಯೋಗಿನಿ ಗಣ ಸೇವಿತ ಅನ್ನೋ ಒಂದು ನಾಮ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ಈ ನಾಮಕ್ಕೆ ಅವರು ಭಾಷ್ಯವನ್ನ ಬರೆದಿರ್ತಾರೆ. ಆದ್ರೆ ಅಲ್ಲಿರತಕ್ಕಂಥ ಪಂಡಿತರು ಇದನ್ನ ಅಕ್ಸೆಪ್ಟ್ ಮಾಡಲ್ಲ. ಅವ್ರು ಏನ್ ಹೇಳ್ತಾರೆ, ಯಾರೋ ಅವರೆಲ್ಲ ಒಂದು ಗ್ಯಾಂಗ್ ಮಾಡಿಕೊಂಡು ಇವ್ರನ್ನ ನಾವು ಚರ್ಚೆ ಮಾಡಬೇಕು, ಇವ್ರಿಗೆ ಹೇಗೆ ಬರೆದ್ರು, ಈ ಚತುಷ್ಷಷ್ಟಿ ಕೋಟಿ ಯೋಗಿನಿಯರನ್ನ ಇವ್ರು ನೋಡಿದ್ರ, ಇವ್ರು ಯಾವ ಆಧಾರದ ಮೇಲೆ ಬರೆದ್ರು ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ಭಾಸ್ಕರಾಚಾರ್ಯರ ಹತ್ರ ಹೋಗ್ತಾರೆ. ನೀವು ಬರೆದಿದ್ದೀರಲ್ವಾ ಭಾಷ್ಯ, ನಾವು ಮಹಾಚತುಷ್ಷಷ್ಟಿ ಕೋಟಿ ಯೋಗಿನಿ ಗಣ ಸೇವಿತ ಅನ್ನೋ ನಾಮಕ್ಕೆ ನೀವು ಬರೆದಿದ್ದೀರಾ, ಆ ಯೋಗಿನಿಯರು ಯಾರು, ಇವರ ಒಂದು ವೇಷಭೂಷಣಗಳು ಯಾವ ರೀತಿ ಇರುತ್ತೆ, ಇವರ ವಾಹನ ಯಾವುದು, ಇವರ ಆಯುಧ ಯಾವುದು, ಇವರ ನಾಮಗಳೇನು, ಇದನ್ನೆಲ್ಲ ನೀವು ನಮಗೆ ವಿವರವಾಗಿ ಹೇಳಬೇಕು ಅಂತ ಕೇಳ್ತಾರೆ. ಆಗ ಅವರು ಹೇಳ್ತಾರೆ, ಭಾಸ್ಕರಾಚಾರ್ಯರು ಹೇಳ್ತಾರೆ, ಸರಿ ನಾನು ಹೇಳ್ತೀನಿ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾನು ಆನ್ಸರ್ ಮಾಡ್ತೀನಿ, ಬನ್ನಿ ಎಲ್ಲ ನೀವು ಸಂಧ್ಯಾ ವಂದನೆಯನ್ನು ಮುಗಿಸಿ ಗಂಗಾ ತೀರಕ್ಕೆ ಬನ್ನಿ ಅಂತ ಕರೀತಾರೆ. ಆಗ ಸರಿ ಎಲ್ಲರೂ ಗಂಗಾ ತೀರ ಹತ್ರ ಹೋಗ್ತಾರೆ. ಭಾಸ್ಕರಾಚಾರ್ಯರು ಕುಳಿತುಕೊಂಡಿರ್ತಾರೆ. ಆವಾಗ ಸರಿ ಎಲ್ಲರೂ ಕಣ್ಮುಚ್ಚಿ ಅಂತ ಹೇಳಿದಾಗ ಕಣ್ಮುಚ್ಚಿರ್ತಾರೆ. ಒಂದು ಸೆಕೆಂಡಲ್ಲಿ ಆಕಾಶ ಮಾರ್ಗದಲ್ಲಿ ಆ ಮಹಾ ಚತುಷ್ಷಷ್ಟಿ ಕೋಟಿ ಯೋಗಿನಿಯರು ಅವರವರ ವಾಹನದ ಮೇಲೆ ಬಂದು ನನ್ನ ಹೆಸರಿದು, ನನ್ನ ವಾಹನ ಇದು, ನನ್ನ ಆಯುಧ ಇದು ಅಂತ ಅವರೇ ಎಕ್ಸ್ಪ್ಲೈನ್ ಮಾಡಿ ಹೊರಟೋಗ್ತಾರೆ. ಓಕೆ, ಹೌದು. ಹಾಗೆ ಇವ್ರಿಗೆಲ್ಲ ದಿಗ್ಭ್ರಮೆಗೊಳಗಾಗ್ಬಿಡ್ತಾರೆ. ಇವರೆಲ್ಲ ಏನ್ ನಡೀತು, ಈಗ ಇಷ್ಟೊತ್ತು ಏನ್ ನಡೀತು, ಯಾರು ಮಾತಾಡಿದ್ರು, ಅಲ್ಲ ಭಾಸ್ಕರಾಚಾರ್ಯರು ಏನಾದ್ರು ಮ್ಯಾಜಿಕ್ ಮಾಡ್ಬಿಟ್ರ, ಏನ್ ಮಾಡಿದ್ರು ಇವರು ಅಂತ ಕೇಳ್ತಾರೆ. ಅವ್ರಿಗೆಲ್ಲ ತುಂಬಾ ದಿಗ್ಭ್ರಮೆ ಆಗ್ಬಿಡುತ್ತೆ. ಆಗ ಅಲ್ಲಿ ಕುಂಕುಮಾನಂದ ಸ್ವಾಮಿ ಅಂತ ಇರ್ತಾರೆ. ಅವ್ರ ಹತ್ರ ಹೋಗಿ, ಸ್ವಾಮಿ ಈ ತರ ಏನಿದು ನಮ್ಗೇನು ಅರ್ಥ ಆಗ್ಲಿಲ್ಲ ಅಂತ ಹೇಳಿದಾಗ ಅವರ ಅಭಿಷೇಕ ಜಲವನ್ನ ಅವ್ರ ಕಣ್ಣುಗಳಿಗೆ ಪ್ರೋಕ್ಷಣೆ ಮಾಡ್ತಾರೆ. ಆಗ ಅವ್ರಿಗೆ ಕಾಣಿಸುತ್ತೆ, ಭಾಸ್ಕರಾಚಾರ್ಯರು ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಂಡಿರ್ತಾರೆ. ಅವರು ಬಲಭಾಗದ ಒಂದು ಭುಜದ ಮೇಲೆ ಲಲಿತಾದೇವಿ, ಎಡಭಾಗದ ಭುಜದ ಮೇಲೆ ಶ್ಯಾಮಲಾದೇವಿ, ಮಡಿಲಲ್ಲಿ ಬಾಲಾ ತ್ರಿಪುರ ಸುಂದರಿ ಕುತ್ಕೊಂಡಿರ್ತಾರೆ. ಅಂತ ಸಾಕ್ಷಾತ್ ಪರಮೇಶ್ವರಿಯ ರೂಪ ಅವರು ಭಾಸ್ಕರಾಚಾರ್ಯರಂದ್ರೆ. ಅವರು ಬರ್ದಿರ್ತಕ್ಕಂಥದ್ದೇ ಲಲಿತಾ ಸಹಸ್ರನಾಮ ಭಾಷ್ಯಗಳಿಗೆಲ್ಲ ಮಾತೃಕ ಅಂದ್ರೆ ಸೌಭಾಗ್ಯ ಭಾಸ್ಕರ. ಇದೇ ಇವಾಗ ನಮ್ಮ ಗುರುಗಳು ಇದನ್ನ ತೆಲುಗುನಲ್ಲಿ ಬರೆದಿದ್ದಾರೆ. ಇದನ್ನೇ ನಾನು ಅನುವಾದ ಮಾಡ್ತಾ ಇರೋದು. ಈಗ ಕನ್ನಡದಲ್ಲಿ ನೀವು ಅನುವಾದ ಮಾಡ್ತಾ ಇದ್ದೀರಿ. ಹೌದು. ಓಕೆ ಅಮ್ಮ, ಇಲ್ಲಿವರೆಗೂ ನೀವು ಲಲಿತಾ ಸಹಸ್ರನಾಮದ ಬಗ್ಗೆ ತುಂಬಾ ಗೊತ್ತಿಲ್ದಿರೋ ವಿಚಾರಗಳೆಲ್ಲ ತಿಳಿಸ್ಕೊಟ್ಟಿದ್ದೀರಾ. ಯಾವ ಸಮಯದಲ್ಲಿ ಪಾರಾಯಣ ಮಾಡಬೇಕು, ವಶಿನ್ಯಾದಿ ವಾಗ್ದೇವತೆಗಳ ಬಗ್ಗೆ, ಹಾಗೆ ಧನ ಸಂಪತ್ತಿಗಾಗಿ ಮಂತ್ರಗಳನ್ನು ಸಹ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ವೀಕ್ಷಕರು ಈ ವಿಡಿಯೋವನ್ನು ಕೇಳಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಬಯಸ್ತೀನಿ. ಕ್ಲಾರಿಟಿಯಾಗಿ ತಿಳಿಸ್ಕೊಟ್ಟಿದ್ದೀರಾ, ಒಂದು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡ್ಕೊಂಡು ಹೋಗಬೇಕು ಅಂತ. ಹಾಗಾಗಿ ವೀಕ್ಷಕರಿಗೂ ಸಹ ಈ ಒಂದು ಲಲಿತಾ ಸಹಸ್ರನಾಮದ ಬಗ್ಗೆ ಅತ್ಯಂತ ಒಂದು ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಂತ ನಾನು ತಿಳ್ಕೊತೀನಿ. ಹಾಗಾಗಿ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಇದಾಗಿತ್ತು. ಪ್ರತಿಯೊಬ್ಬರು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡೋ ಮೊದಲು ಅದ್ರ ಬಗ್ಗೆ ಎಲ್ಲ ವಿವರಣೆಗಳನ್ನ, ಅದರ ಅರ್ಥವನ್ನು ತಿಳ್ಕೊಂಡು ಮಾಡಲಿ
ಅಂತ ಬಯಸ್ತಾ ಸರ್ವಂ ಶ್ರೀ ಲಲಿತಾ ಮಾತ ಚರಣಾರವಿಂದಾರ್ಪಣಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ತತ್ಸತ್. ಇನ್ನು ಲಲಿತಾ ಸಹಸ್ರನಾಮದ ಅರ್ಥವು ಹಾಗೆ ಹೇಗೆ ಪಾರಾಯಣ ಮಾಡಬೇಕು ಎಲ್ಲವೂ ಸಹ ಇವರಿಂದ ಬರಲಿದೆ. ಇನ್ನು ಮುಂಬರುವ ಸಂಚಿಕೆಗಳಲ್ಲಿ ಇನ್ನಷ್ಟು ವಿಡಿಯೋಗಳು ಬರಲಿದೆ. ಹಾಗಾಗಿ ಎಲ್ಲರೂ ಈ ಒಂದು ವಿಡಿಯೋಗಳನ್ನು ಪ್ರೋತ್ಸಾಹಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.